ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಆಲೂ ಮಂಚೂರಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಹೊರಗಡೆ ಮಳೆ ಬರ್ತಾ ಇರಬೇಕು, ಈ ರೀತಿ ಮಂಚೂರಿ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ತಿಂಡಿ ಅಂತ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ವಿಡಿಯೋ ಮಧ್ಯದಲ್ಲಿ ನಾನು ಒಂದು ಟಿಪ್ಸ್ ಕೂಡ ಹೇಳ್ತೀನಿ ಆಲೂಗಡ್ಡೆದೆ. ನೋಡ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡಿದೆ. ಈ ಆಲೂಗಡ್ಡೆ ಮಂಚೂರಿ ಮಾಡಲಿಕ್ಕೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 2 ಟೊಮೊಟೊ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನಕಾಯಿ ಖಾರ ತೊಗೊಂಡಿದ್ದೀನಿ, ಸ್ವಲ್ಪ ಎಲೆಕೋಸು ತೊಗೊಂಡಿದ್ದೀನಿ. ಇದು ಲಾಸ್ಟಿಗೆ ಗಾರ್ನಿಷ್ಗೆ ಮಾಡಲಿಕ್ಕೋಸ್ಕರ ತುರಿದ್ಬಿಟ್ಟು ಹಾಕ್ಲಿಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ 3 ಟೇಬಲ್ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಥವಾ ಮೈದೆ ಹಿಟ್ಟು ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಮೈದೆ ಹಿಟ್ಟು ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಟೊಮೊಟೊ ಸಾಸು, ಒಂದು ಅರ್ಧ ಚಮಚದಷ್ಟು ವಿನಿಗರ್ ತೊಗೊತೀನಿ, ಮತ್ತು ಸ್ವಲ್ಪ ಫುಡ್ ಕಲರ್ ತೊಗೊತೀನಿ, ರೆಡ್ ಕಲರು, ಮತ್ತು ಕರೀಲಿಕ್ಕೋಸ್ಕರ ಒಂದು 250 ml ಆಯಿಲ್ ತೊಗೊಂಡಿದ್ದೀನಿ. ನಾನು ಮಸಾಲೆಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ 2 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಶುಂಠಿ ಪೌಡ್ರ್ ತೊಗೊತಾ ಇದ್ದೀನಿ. ಹಸಿ ಶುಂಠಿ ಬೇಕಾದರೆ ನೀವು ತೊಗೋಬೋದು, ನಾನು ಪೌಡ್ರ್ ತೊಗೊತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ. 1 ಟೀ ಸ್ಪೂನಷ್ಟು ಗರಂ ಮಸಾಲೆ ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ, ಕರಿ ಮೆಣಸಿನ ಪೌಡ್ರು ಸ್ವಲ್ಪ 1/4 ಟೀ ಸ್ಪೂನ್ ಆದರೆ ಸಾಕು, 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು. ನಾನು ಇದನ್ನು ಆಲೂಗಡ್ಡೆನ ಬೇಯಿಸ್ತಾ ಇಲ್ಲ, ಹಸಿದಿನೇ ಸಿಪ್ಪೆ ತೆಗೆದುಬಿಟ್ಟು ತುರ್ಕೊತೀನಿ. ನೋಡಿ ಯಾವ ರೀತಿ ಅಂತ. ಹಸಿಮೆಣ್ಸಿಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, 2 ಹಸಿಮೆಣ್ಸಿಕಾಯಿನ ಒಗ್ಗರಣೆಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಇನ್ನು ಉಳಿದಿದ್ದು ಸಣ್ಣಕ್ಕೆ ಹೆಚ್ಚಿದ್ದೀನಿ. ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಕೊತ್ತಂಬರಿ ಕೂಡ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಟೊಮೊಟೊ ಕೂಡ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಆಲೂಗಡ್ಡೆನ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇದನ್ನು ನಾನು ಈಗ ತುರಿತಾ ಇದ್ದೀನಿ. ಇದನ್ನು ಕೂಡ ಸಪ್ರೇಟಾಗಿ ತುರಿದು ಒಂದು ಬಟ್ಲಲ್ಲಿ ಇಟ್ಕೊತೀನಿ. ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬಿಟ್ಟು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಕರಿಬೇವು ಕೂಡ ಹೆಚ್ಚಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೇಲಿನ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವು 3 ನಾನು ಹಸಿದಾಗೆ ತುರ್ಕೊತಾ ಇದ್ದೀನಿ. ತುರ್ಕೊಂಬಿಟ್ಟು 2 ರಿಂದ 3 ಬಾರಿ ವಾಶ್ ಮಾಡ್ಕೋಬೇಕು. ಎಲೆಕೋಸನ್ನ ತುರಿದು ಇಟ್ಕೊಂಡಿದ್ದೀನಿ, ಇದು ಲಾಸ್ಟಲ್ಲಿ ಬೇಕು, ಕೊನೆಯಲ್ಲಿ ಹಾಕ್ತೀನಿ. ಇದನ್ನು ಆಲೂಗಡ್ಡೆನ ಚೆನ್ನಾಗಿ ಈ ರೀತಿ ತುರಿದಿದ್ದೀನಿ. ಇದನ್ನು ನೀರು ಹಾಕಿರಿ ಒಂದು ಬಟ್ಲಲ್ಲಿ ಹಾಕೊಂಬಿಟ್ಟು ಚೆನ್ನಾಗಿ 2 ರಿಂದ 3 ಬಾರಿ ನಾನು ವಾಶ್ ಮಾಡ್ಕೊತೀನಿ ಆಲೂಗಡ್ಡೆನ. ಹಸಿ ಆಲೂಗಡ್ಡೆನೇ ತುರಿದಿರೋದು. ಹಸಿ ಆಲೂಗಡ್ಡೆ ತುರಿದ್ಬಿಟ್ಟು ನಾನು ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ 2 ರಿಂದ 3 ಬಾರಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ತೊಳಿಬೇಕು. 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ನೀರು ಚೆಲ್ಬಿಡಿ. ಚೆನ್ನಾಗಿ ಹಿಂಡ್ಕೋಬೇಕು. ಹಿಂಡ್ಕೊಂಬಿಟ್ಟು ಒಂದು ಬೌಲಲ್ಲಿ ಹಾಕೋಣ. ಇದನ್ನು ನಾನು 3 ಸರಿ ವಾಶ್ ಮಾಡ್ಕೊಂಬರ್ತೀನಿ. 2 ರಿಂದ 3 ಬಾರಿ ಆಲೂಗಡ್ಡೆನ ನಾನು ತುರ್ಕೊಂಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಹಿಂಡಿ ತಗೊಂಡಿದ್ದೀನಿ. ಇದರಲ್ಲಿ ಏನೇ ಇದ್ದರೂ ನೀರಿನ ಅಂಶ ಇದ್ದೇ ಇರುತ್ತೆ. ನಾನು ನೀರು ಹಾಕ್ತಾಯಿಲ್ಲ, ನೀರು ಹಾಕ್ತಾನೆ ಡ್ರೈ ಆಗಿ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು, ಒಂದು ಅರ್ಧ ಚಮಚದಷ್ಟು ಉಳಿಸ್ಕೊತಾ ಇದ್ದೀನಿ. ಇದು ಒಗ್ಗರಣೆಲ್ಲಿ ಹಾಕ್ತೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು, ಮತ್ತು ಒಗ್ಗರಣೆಗೆ ಸ್ವಲ್ಪ ಹಾಕ್ತೀನಿ. ಈಗ ಇದನ್ನು ಚೆನ್ನಾಗಿ ಆಲೂಗಡ್ಡೆಯಲ್ಲಿ ಮಿಶ್ರಣ ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಕೊನೆಯಲ್ಲಿ ಖಾರದ ಪುಡಿ ಮತ್ತು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದು ಆಲೂಗಡ್ಡೆಗೆ ನಾನು ನೀರು ಹಾಕ್ತಾಯಿಲ್ಲ, 2 ರಿಂದ 3 ಬಾರಿ ತೊಳೆದಿರ್ತೀನಲ್ಲ, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟೆಲ್ಲ ಚೆನ್ನಾಗಿ ಆಲೂಗಡ್ಡೆ ಜೊತೆ ಹೊಂದ್ಕೋಬೇಕು. ಚಿಕ್ಕದಾಗಿ ನಾನು ಗೋಲಿ ಗಾತ್ರದಲ್ಲಿ ಸಣ್ಣ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಈ ರೀತಿ ಉಂಡೆ ಮಾಡ್ಕೋಬೇಕು, ಈ ರೀತಿ ಮಾಡ್ಕೋಬೇಕು. ಈಗ ಚೆನ್ನಾಗಿ ಹಿಟ್ಟಲ್ಲಿ ಮಿಶ್ರಣ ಆದಮೇಲೆ ನಾನು ಖಾರ ಪುಡಿ ಮತ್ತು ಫುಡ್ ಕಲರ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಇನ್ನು 1 ಸ್ಪೂನಷ್ಟು ನಾನು ಮಸಾಲೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಫುಡ್ ಕಲರು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1/4 ಟೀ ಚಮಚದಷ್ಟು ಆದರೆ ಸಾಕು. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು ಆಲೂಗಡ್ಡೆ ಜೊತೆ. ಇದು ಚೆನ್ನಾಗಿ ಕಲಿಸಿದ ಮೇಲೆ ಉಂಡೆಗಳ ಥರ ಮಾಡ್ಕೋಬೇಕು. ಕಾಯಿಸಿದ ಎಣ್ಣೆಯಲ್ಲಿ ಕರ್ಕೋಬೇಕು ಫಸ್ಟ್ ಉಂಡೆಗಳನ್ನು, ಆಮೇಲೆ ಮಸಾಲೆ ರೆಡಿ ಮಾಡ್ಕೋಬೇಕು.
ಇದು ಹಿಟ್ಟು ನೆನೆಯೋ ಅಗತ್ಯ ಇಲ್ಲ, ನಾವು ಡೈರೆಕ್ಟಾಗಿ ಕಲಿಸ್ಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು ಆಲೂ ಮಂಚೂರಿ. ಈಗ ಚೆನ್ನಾಗೆಲ್ಲ ಮಿಶ್ರಣ ಆಗಿದೆ, ಎಣ್ಣೆ ಕಾಯಕ್ಕಿಡೋಣ. ಇದು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಇದು ಉಂಡೆಗಳು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಸಾಲೆನೂ ರೆಡಿ ಮಾಡ್ಕೊಳ್ಳೋಣ. ಇದು ಚಿಕ್ಕ ಚಿಕ್ಕದಾಗಿ ಈ ರೀತಿ ಉಂಡೆ ಕಟ್ಕೋಬೇಕು. ಗೋಲಿ ಸೈಜಲ್ಲಾದರೆ ಇಷ್ಟು ಸಾಕು, ಇಷ್ಟಿಷ್ಟು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಇನ್ನೊಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ, ಇದರಲ್ಲಿ ಒಂದು ಬೆಳ್ಳುಳ್ಳಿಯಲ್ಲಿ ನಾನು ಎರಡು ಬೆಳ್ಳುಳ್ಳಿಯಲ್ಲಿ ಒಂದು ಬೆಳ್ಳುಳ್ಳಿ ನಾನು ಮಸಾಲೆಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ, ಒಂದು ಬೆಳ್ಳುಳ್ಳಿ ಮಿಕ್ಸರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಸಿ ಕರಿಬೇವು, ಸ್ವಲ್ಪ ಹಸಿಮೆಣಸಿನಕಾಯಿ ಹೆಚ್ಚಿರ್ತಕ್ಕಂಥ ಖಾರ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಕೂಡ 2 ಟೊಮೊಟೊ ಹೆಚ್ಚಿದ್ದೀನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸರ್ ಮಾಡಬೇಕು. ನೀರುಳ್ಳಿಯಲ್ಲಿ ಒಂದು ಈರುಳ್ಳಿ ಮಾತ್ರ ನಾನು ಹಾಕ್ತಾಯಿದ್ದೀನಿ, ಹಸಿ ನೀರುಳ್ಳಿ. ಇನ್ನು ಒಂದು ಈರುಳ್ಳಿ ಮೇಲ್ಗಡೆ ಗಾರ್ನಿಷಿಗೆ ಬೇಕು, ಕೊನೆಯಲ್ಲಿ ಹಾಕ್ತೀನಿ. ಇದರಲ್ಲಿ ಒಂದು ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ ಮಸಾಲೆಗೆ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಬರ್ಬೇಕು, ಮಿಕ್ಸರ್ ಮಾಡಬೇಕು. ಸಣ್ಣಕ್ಕೆ ಪೇಸ್ಟ್ ಥರ ಇದ್ದರೆ ಸಾಕು. ಮಸಾಲೆನ ಈ ರೀತಿ ಪೇಸ್ಟ್ ಥರ ಮಾಡ್ಕೊಂಬಂದಿದ್ದೀನಿ. ಈ ರೀತಿ ಚಟ್ನಿ ಥರ ಇದ್ದರೆ ಸಾಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ನೀರನ್ನು ಸ್ವಲ್ಪ ಹಾಕಿದ್ದೀನಿ. ನಾವು ಟೀ ಕಪ್ ಕುಡಿತೀವಲ್ಲ ಅದರಲ್ಲಿ 1/4 ಭಾಗ ಹಾಕಿದರೆ ಸಾಕು, ಯಾಕಂದರೆ ನೀರುಳ್ಳಿಯಲ್ಲಿ ಮತ್ತು ಟೊಮೊಟೊಲ್ಲಿ ನೀರಿನಂಶ ಇದ್ದೇ ಇರುತ್ತೆ. ಇದು ಸಣ್ಣಕ್ಕೆ ಇಷ್ಟು ಪೇಸ್ಟ್ ಥರ ಆದರೆ ಸಾಕು. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಮೊದಲಿಗೆ ನಾನು ಎಣ್ಣೆ ಕಾಯ್ತಿದ್ದಾಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಚಟಪಟ ಅಂತ ಸಿಡಿಬೇಕು. ಸಿಡಿತಿದ್ದಾಗ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ನೀರುಳ್ಳಿ ಹಾಕ್ತಿದ್ದೀನಿ, ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿದ್ದು ಮೇಲೆ ಗಾರ್ನಿಷಿಗೆ ಬೇಕು. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೀರುಳ್ಳಿ ಮತ್ತು ಕರಿಬೇವು ಹಸಿಮೆಣಸಿನಕಾಯಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಸ್ವಲ್ಪ ಬಾಯ್ಲ್ ಆಗ್ತಿದ್ದಾಗೆ ನಾನು ಮಾಡಿರ್ತಕ್ಕಂಥ ಮಸಾಲೆನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ನೀರು ಹಾಕ್ತಾಯಿಲ್ಲ, ಈ ಮಸಾಲೆ ಮಾತ್ರ ಹಾಕ್ತಾ ಇರೋದು. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದು ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಯಾಕಂದರೆ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೀನಿ. ಇದು ಮಸಾಲೆಗೆ ಮಾತ್ರ ಉಪ್ಪು ಹಾಕ್ತಾ ಇರೋದು, ರುಚಿಗೆ ಎಷ್ಟು ಬೇಕೋ ಅಷ್ಟು. ಮತ್ತು ನಾನೀಗ ಮಸಾಲೆ ಪೌಡ್ರನ್ನ ಇನ್ನು ಉಳಿಸಿದ್ನಲ್ಲ 1 ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು 1 ಚಮಚದಷ್ಟು ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ 1 ಸ್ಪೂನಷ್ಟು, ಸ್ವಲ್ಪ ಪೆಪ್ಪರ್ ಪೌಡ್ರು 1/4 ಟೀ ಸ್ಪೂನಷ್ಟು. ಇದೆಲ್ಲನೂ ಚೆನ್ನಾಗಿ ಹಾಕಿ ಮಿಶ್ರಣ ಮಾಡಬೇಕು. ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಆಲೂ ಮಂಚೂರಿ. ಸಂಜೆ ಟೈಮಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೇಯ್ತಿದ್ದಾಗೆ ನಾನು ಕಾರ್ನ್ಫ್ಲೋರ್ ಇಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದೆ, 1/4 ಟೀ ಸ್ಪೂನಷ್ಟು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇದು ಮುಳುಗೋ ಅಷ್ಟಾದರೆ ಸಾಕು, ಇಷ್ಟು ಮುಳುಗಿದ್ರೆ ಸಾಕು. 1 ಟೀ ಸ್ಪೂನಷ್ಟು ಇಲ್ವಾ, ಇದು 1/4 ಟೀ ಸ್ಪೂನಷ್ಟು ಇದೆ ಅಷ್ಟೇ. ಇದನ್ನು ನಾನು ಮಸಾಲೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ಚೆನ್ನಾಗಿ ಕೈಯಾಡಬೇಕು, ಏನು ಗಂಟಾಗಲ್ಲ. ಮಸಾಲೆ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿದ ಮೇಲೆ, ಯಾಕಂದರೆ ಆಲೂ ಮಂಚೂರಿ ಬೆಂದ ಮೇಲೆ ಹಾಕ್ತೀವಲ್ಲ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ನಾನು ಕೊನೆಯಲ್ಲಿ ವಿನಿಗರ್ ಹಾಕ್ತಾಯಿದ್ದೀನಿ, 1/2 ಟೀ ಸ್ಪೂನ್ ಆದರೆ ಸಾಕು. 1/2 ಸ್ಪೂನಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಂಚೂರಿ. ಇದು ಚೆನ್ನಾಗಿ ಕೈಯಾಡಬೇಕು. ಈ ಮಸಾಲೆ ರೆಡಿ ಆಯಿತು. ಗೋಬಿ ಮಾಡ್ಕೊಳ್ಳೋಣ, ಆಲೂ ಗೋಬಿ ಮಾಡೋಣ. ಎಣ್ಣೆ ಕಾಯ್ದಿದೆ. ಈಗ ನಾವು ರೆಡಿ ಮಾಡಿರ್ತಕ್ಕಂಥ ಆಲೂ ಗೋಬಿನ ಮಾಡ್ಕೊಳ್ಳೋಣ. ಈ ರೀತಿ ರವಂಡಕ್ಕೆ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೋಬೋದು, ಬೇಗ ಆಗುತ್ತೆ. ಅಥವಾ ನಾವು ಡೈರೆಕ್ಟಾಗಿ ಈ ರೀತಿ ಇಟ್ಟು ತಗೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆ ಥರ ಬಿಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಇದು ಆಲೂ ಮಂಚೂರಿ. ಮನೆಯಲ್ಲೇ ಆಲೂಗಡ್ಡೆ ಯಾವಾಗಲೂ ಇದ್ದೇ ಇರುತ್ತೆ, ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಂಡ್ರೆ ಗೋಬಿ ರೆಡಿ ಆಗುತ್ತೆ. ನಾನು ಆಲೂಗಡ್ಡೆದು ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಕುದೀತಾ ಇರ್ತಕ್ಕಂಥ ಸಾಂಬಾರಲ್ಲಿ ಅಥವಾ ಸಾಂಬಾರು ನಾವು ಮಾಡ್ತಾ ಇರ್ತೀವಲ್ಲ, ಉಪ್ಪು ಜಾಸ್ತಿ ಆದರೆ ಆಲೂಗಡ್ಡೆನ 2 ಭಾಗ ಕೊಯ್ದುಬಿಟ್ಟು ಅದರಲ್ಲಿ ಹಾಕಿದರೆ
ಅದು ಆಲೂಗಡ್ಡೆ ಚೆನ್ನಾಗಿ ಉಪ್ಪನ್ನೆಲ್ಲ ಹೀರ್ಕೊಳ್ಳುತ್ತೆ. ಸಾಂಬಾರು ಟೇಸ್ಟ್ ಏನು ಬದಲಾಗಲ್ಲ. ನೀವು ಸಾಂಬಾರು ಟೇಸ್ಟು ಬದಲಾಗಬೇಕು ಆಲೂಗಡ್ಡೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪನ್ನೆಲ್ಲ ಹೀರ್ಕೊಂಡು ಸಾಂಬಾರು ಸಖತ್ ರುಚಿಯಾಗಿರುತ್ತೆ. ನಾವೇನಾದರೂ ಸಕ್ಕರೆ ಅಥವಾ ಬೆಲ್ಲ ಹಾಕಿದರೆ ಟೇಸ್ಟ್ ಕೆಟ್ಟೋಗುತ್ತೆ. ಆಲೂಗಡ್ಡೆನ ಹಾಕ್ಬಿಡಿ ಕುದಿಬೇಕಾದ್ರೆ. ಆಮೇಲೆ ಸಾಂಬಾರನ್ನ ಕೆಳಗಿಳಿಸ್ಬೇಕಾದ್ರೆ ಆಲೂಗಡ್ಡೆನ ತೆಗೆದುಬಿಟ್ಟು ಅದನ್ನು ಪಲ್ಯ ಥರ ಮಾಡಿಕೊಂಡು ನಾವು ಊಟ ಮಾಡ್ಬೋದು. ಅದು ಉಪ್ಪನ್ನೆಲ್ಲ ಹೀರ್ಕೊಂಡಿರುತ್ತೆ, ಹಂಗಾಗಿ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದು ಟಿಪ್ಸ್ ಅಂತ ಹೇಳ್ಬೋದು. ಈಗ ಇದು ಚೆನ್ನಾಗಿ ಬೇಯ್ತಾ ಇದೆ, ತಿರುಗಿಸಾಕೋಣ. ಆಲೂ ಮಂಚೂರಿ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಕೂಡ ಒಮ್ಮೆ ಮಾಡ್ಕೊಳ್ಳಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಎರಡು ಕಡೆ ಚೆನ್ನಾಗಿ ಸುತ್ತರ್ದು ಬೇಯಿಸಬೇಕು. ಇದೆಲ್ಲ ಬಬಲ್ಸ್ ಕಡಿಮೆ ಆಗಬೇಕು, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಯಾಕಂದರೆ ನಾವು ಆಲೂಗಡ್ಡೆನ ಬೇಯಿಸ್ಕೊಂಡಿಲ್ಲ, ಹಸಿ ಆಲೂಗಡ್ಡೆನ ತೊಳೆದ್ಬಿಟ್ಟು ಮಾಡ್ತಾ ಇರೋದು, ತುರಿದ್ಬಿಟ್ಟು. ಇದು ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಮತ್ತು ಅದ್ರ ಜೊತೆ ಟಿಪ್ಸ್ ಕೂಡ ಹೇಳ್ತಾ ಇರ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಂದರೆ ಕಳಿಸಿ. ಇದು ಎರಡು ಕಡೆ ಚೆನ್ನಾಗೀಗ ಬೆಂದಿದೆ. ಇದನ್ನು ನಾನು ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ. ಇದು ಬೇಗನೆ ಆಗುತ್ತೆ, ಲೇಟ್ ಆಗಲ್ಲ. ನೋಡಿ ಯಾವ ರೀತಿ ಗರಿ ಗರಿಯಾಗಿ ಬಂದಿದ್ದಾವಂತ. ಇದನ್ನು ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಒಂದು 3 ಆಲೂಗಡ್ಡೆಯಲ್ಲಿ 3 ಪ್ಲೇಟ್ ಆರಾಮ್ ಗೋಬಿ ಮಾಡ್ಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಡಿಪೆಂಡು. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಇದು ರುಚಿ ಅದ್ಭುತ. ಈಗ ರೆಡಿಯಾಗಿರ್ತಕ್ಕಂಥ ಮಸಾಲೆಯಲ್ಲಿ ನಾನು ಗೋಬಿ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕೈಯಾಡಬೇಕು. ಮಸಾಲೆ ಎಲ್ಲ ಹೀರ್ಕೊಂಡುತ್ತೆ. ಇದು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ. ಈಗ ಸರ್ವ್ ಮಾಡೋಣ ಬೌಲಿಗೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡೋಣ. ಈಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಆಲೂ ಮಂಚೂರಿನ. ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಗೆ ಹಸಿದು ಎಲೆಕೋಸಿನ ತುರಿ ಹಾಕ್ತಾಯಿದ್ದೀನಿ, ಮತ್ತು ನೀರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಸಾಸು. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಕ್ರಿಸ್ಪಿಯಾಗಿರುತ್ತೆ, ಹೊರಗಡೆ ಮೇಲ್ಗಡೆ ಸಾಫ್ಟ್ ಇರುತ್ತೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು.